Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ. ರೇವಣ್ಣ ಮತ್ತು ಪ್ರಜ್ವಲ್ ಬಗ್ಗೆ ಎಚ್ಡಿಕೆ ಅಮಿತ್ ಶಾ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ನಿನ್ನೆ ತಡರಾತ್ರಿ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ಅವರಿಂದ ಮಹತ್ವದ ಮೀಟಿಂಗ್ ನಡೆದಿದೆ. ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಅಮಿತ್ ಶಾ ಎಚ್ಡಿಕೆ ಚರ್ಚೆಯನ್ನ ಮಾಡಿದ್ದಾರೆ. ದೇವೇಗೌಡರು ಮತ್ತು ಜೆಡಿಎಸ್ ಜೊತೆಗೆ ಗಟ್ಟಿಯಾಗಿ ನಿಲ್ತೇವೆ ಅಂತ ಅಮಿತ್ ಶಾ ಭರವಸೆಯನ್ನ ಕೊಟ್ಟಿದ್ದಾರೆ. ಮೈತ್ರಿಯ ಭಾಗವಾಗಿ ನಾವು ಗಟ್ಟಿಯಾಗಿ ನಿಮ್ಮ ಜೊತೆಗೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಜೆಡಿಎಸ್ ಸೂಕ್ತ ಕ್ರಮ ಕೈಗೊಳ್ಳಲಿದೆ. ಸಭೆಯಲ್ಲಿ ಅಮಿತ್ ಶಾಗೆ ಎಚ್ಡಿಕೆ ಅವರು ಕೂಡ ಮಾತು ಕೊಟ್ಟಿದ್ದಾರೆ. ಏನ್ ಆಗಿದೆಯೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕೂಡ ಸೂಕ್ತ ಕ್ರಮವನ್ನು ಕೈಗೊಳ್ಳಲಿದೆ ಅಂತ ಹೇಳಿ ಈಗಾಗಲೇ ಅಮಾನತು ಕೂಡ ಆಗಿದೆ. ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ಆಳವಾಗಿ ಉಭಯ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಿನ್ನೆ ತಡರಾತ್ರಿ ಅಮಿತ್ ಶಾ ಮತ್ತು ಎಚ್ಡಿಕೆ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರವೇ ಇಲ್ಲಿ ಚರ್ಚೆಯ ವಸ್ತುವಾಗಿತ್ತು. ಹಾಗೆಯೇ ಅಮಿತ್ ಶಾ ಅವರಿಂದ ಕುಮಾರಸ್ವಾಮಿ ಅವರಿಗೆ ಯಾವ ರೀತಿಯ ಭರವಸೆ ಸಿಕ್ಕಿದೆ ಮೈತ್ರಿಯ ಭಾಗವಾಗಿ? ಸದ್ಯಕ್ಕೆ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಯ ನಡುವೆ ಇರುವಂಥದ್ದು ರಾಜಕೀಯಕ್ಕಿಂತ ಹೆಚ್ಚಾಗಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಇರುವಂಥದ್ದು. ಈ ಕಾರಣಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ವಿಚಾರ ಹೊರಗೆ ಬಂದ ತಕ್ಷಣ ಮೈತ್ರಿಯ ಏನಾಗುತ್ತೆ, ಮೈತ್ರಿಯ ಭವಿಷ್ಯ ಏನು, ಒಂದೇ ದಿನ ಚುನಾವಣೆಗೆ ಉತ್ತರ ಕರ್ನಾಟಕ ಭಾಗದ ಚುನಾವಣೆಗೆ ಬಾಕಿ ಉಳಿದಿರುವಂಥದ್ದು, ಅದರ ಬಳಿಕ ಫಲಿತಾಂಶದ ಬಳಿಕ ಮೈತ್ರಿಯ ಮುಂದುವರಿಸುವಂತಹ ವಿಚಾರದಲ್ಲಿ ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ಬಿಜೆಪಿ ನಾಯಕರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಒಂದಷ್ಟು ಸಹಜವಾದಂತಹ ಕುತೂಹಲ ಇತ್ತು. ಆ ಎಲ್ಲ ಕುತೂಹಲಗಳಿಗೆ ಮೊದಲ ಹಂತದ ತೆರೆ ಬಿದ್ದಂತೆ ಕಾಣ್ತಾ ಇದೆ. ನಿನ್ನೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಅವರು ಕೂಡ ಮೈತ್ರಿಯನ್ನ ಮುಂದುವರಿಸುವಂತಹ ವಿಚಾರದಲ್ಲಿ ಮತ್ತು ಜೆಡಿಎಸ್ನ ಬೆನ್ನಿಗೆ ಬಿಜೆಪಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲೂ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಇನ್ನಷ್ಟು ಈ ವಿಚಾರವನ್ನ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಸ್ಪಷ್ಟವಾಗಿ ಬಹಿರಂಗವಾಗಿ ಮುಂದಿನ ದಿನಗಳಲ್ಲಿ ತಿಳಿಸಬೇಕಾಗುತ್ತೆ. ಆದರೆ ಸದ್ಯಕ್ಕಂತೂ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಸದ್ಯಕ್ಕೆ ಈ ಮೈತ್ರಿಯನ್ನ ಮುಂದುವರಿಸಿಕೊಂಡು ಹೋಗೋಣ ಮತ್ತು ಈ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಯಾವುದೇ ರೀತಿಯ ಆತಂಕ ಬೇಡ ಮತ್ತು ದೇವೇಗೌಡರ ಇಳಿವಯಸ್ಸಿನಲ್ಲಿ ಈ ರೀತಿಯ ಗೊಂದಲಗಳು ಸೃಷ್ಟಿಯಾಗಿದ್ದು, ರೇವಣ್ಣ ಅವರು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಎದುರಾಗಿದ್ದು, ಈ ಎಲ್ಲದಕ್ಕೂ ಕೂಡ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅನ್ನುವಂತಹ ಭರವಸೆಯನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಅನ್ನಲಾಗ್ತಾ ಇದೆ. ಇದರ ಜೊತೆಗೆ ಜೆಡಿಎಸ್ ಯಾವ ರೀತಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಿದ್ಧವಾಗಿದೆ ಅನ್ನೋ ಬಗ್ಗೆಯೂ ಕೂಡ ಅಮಿತ್ ಶಾ ಅವರಿಗೆ ಕುಮಾರಸ್ವಾಮಿ ಅವರು ಮಾಹಿತಿಯನ್ನು ರವಾನಿಸಿದ್ದಾರೆ ಎನ್ನಲಾಗಿದೆ. ಮಧುಶ್ರೀ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಸನ್ನ, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಹೀಗಾಗಿ ಅಭ್ಯರ್ಥಿಗಳು ಗೆಲುವಿಗಾಗಿ ಕೊನೆ ಹಂತದ ಕಸರತ್ತು ನಡೆಸುತ್ತಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ನಗರದ ವಿನೋಬಾ ನಗರ ಸೇರಿದಂತೆ ಮಹಾನಗರ ಪಾಲಿಕೆಯ 10 ವಾರ್ಡ್ನಲ್ಲಿ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದ್ರು. ಕಳೆದ 30 ವರ್ಷಗಳಿಂದ ಒಂದು ಪಕ್ಷಕ್ಕೆ ಲೋಕಸಭೆಗೆ ಮತ ನೀಡುತ್ತಿದ್ದೀರಿ. ಅವರು ಮಾಡಿದ ಅಭಿವೃದ್ಧಿ ಏನು? ಕ್ಷೇತ್ರದಲ್ಲಿ 7 ಕಾಂಗ್ರೆಸ್ ಶಾಸಕರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಈ ಬಾರಿ ಜನ ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇವತ್ತು ನಮ್ಮ ದಾವಣಗೆರೆ ಮತದಾರರಲ್ಲಿ ಮತದಾನ ಮಾಡ್ರಿ ಅಂತ ಕೇಳಿಕ್ಕೆ ಬಂದಿದ್ದೀನಿ. ನಮ್ಮ ದಾವಣಗೆರೆ ಮಗಳು ಸೊಸೆ ನಿಂತಿದ್ದಾಳೆ ಅಂತ ಜನ ಕೂಡ ಮನೆಯಿಂದ ಹೊರಗೆ ಬಂದು ಈ ಸಲ ಮಾಡೇ ಮಾಡ್ತೀವಿ ಅಂತ ಆಶೀರ್ವಾದ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಭಾಳ ಚೆನ್ನಾಗಿದೆ. ಈಗ ನಾನು ವೋಟರ್ಸ್ನಲ್ಲಿ ಅದನ್ನೇ ಹೇಳ್ತಾ ಇರೋದು. ಈಗ 26 ವರ್ಷದಿಂದನೂ ಕೂಡ ಅಪ್ಪಾಜಿ ಮಲ್ಲಿಕಾರ್ಜುನ ಅವ್ರ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಜೊತೆಗೆ ಮನೆ ಬಂದವ್ರಿಗೂ ಕೂಡ ಮಾತಾಡಿಸೋದು, ಅವ್ರ ಸರ್ಕಾರಿ ಕೆಲಸ ಇರ್ಬೋದು, ಆಸ್ಪತ್ರೆ ಕೆಲಸಗಳು ಎಲ್ಲದಕ್ಕೂ ಕೂಡ ಸ್ಪಂದಿಸ್ತಾ ಇದ್ದೀವಿ. ಮತ್ತು ನಮ್ಮ SSK ಟ್ರಸ್ಟಿಂದ ಮನೆ ಬಾಗಿಲಿಗೆ ಹಳ್ಳಿಗಳಿಗೆ ಹೋಗಿ ನಮ್ಮ ದಾವಣಗೆರೆ ಉತ್ತರ ದಕ್ಷಿಣ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ಆರೋಗ್ಯ ಸೇವೆ ಅವ್ರ ಮನೆ ಬಾಗಿಲಿಗೆ ಮುಟ್ಟಿಸಿದ್ದೀವಿ. ಸೊ ಹತ್ತಿರದಲ್ಲೇ ಜನರ ಸಮಸ್ಯೆ ಅರ್ಥ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಜನರಿಗೂ ಕೇಳ್ತಾ ಇರೋದು, ಒಂದು ಅವಕಾಶ ಕೊಡಿ, ನಾವು ಕೂಡ ಒಂದು ಸೇವೆ ಮಾಡಿ ದಾವಣಗೆರೆ ಒಂದು ಸಮಗ್ರ ಅಭಿವೃದ್ಧಿ
ದಾವಣಗೆರೆ ಲೋಕಸಭಾ ಕ್ಷೇತ್ರ ಪ್ರಥಮ ಬಾರಿಗೆ ಮಹಿಳಾ ಸ್ಪರ್ಧಕಣವಾಗಿದ್ದು ಅಬ್ಬರದ ಪ್ರಚಾರ ನಡೆದಿದೆ. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ದಾವಣಗೆರೆ ನಗರದ ಬೂದಿಹಾಳ್ ರಸ್ತೆಯ ಬಿಜೆಪಿ ಕಿಯೋಟರ್ಸ್ ಮನೆಗಳಿಗೆ ಭೇಟಿ ನೀಡಿದ್ರು. ಬೂದಿಹಾಳ್ ರಸ್ತೆ, ಶಿವಾಜಿನಗರ, ಎಸ್ಎಂ ಕೃಷ್ಣನಗರ ಸೇರಿದಂತೆ ಬಹುತೇಕ ಕಡೆ ಮತಯಾಚನೆ ನಡೆಸಿದ್ರು. ಈ ವೇಳೆ ಟಿವಿ9 ಜೊತೆ ಮಾತನಾಡಿದ ಗಾಯತ್ರಿ ಸಿದ್ದೇಶ್ವರ್ ಗೆಲುವು ನಿಶ್ಚಿತ ಅಂದ್ರು. ಎಲ್ಲ ಮತ ಬಾಂಧವರು ಮತ್ತು ಕಾರ್ಯಕರ್ತರು ಶ್ರಮವಹಿಸಿ ಕೆಲಸ ಮಾಡಬೇಕಾಗತ್ತೆ. ಯಾಕೆಂದರೆ ನಮ್ಮ ವಿಶ್ವದಲ್ಲೇ ಮೆಚ್ಚಿರೋಂಥ ನಾಯಕನನ್ನು ಮತ್ತು ನಮ್ಮ ಪ್ರೀತಿಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಮೋದಿಜಿಯವರನ್ನು ಗೆಲ್ಲಿಸ್ಲಿಕ್ಕಾಗಿ ಈ ದಿನದಿಂದ ಒಂದು ದಿನ ಪೂರ್ತಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ನಮ್ಮ ಸರ್ಕಾರದಲ್ಲಿ ನಮ್ಮ BJP ಸರ್ಕಾರನೇ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. 10 ವರ್ಷದಲ್ಲಿ ನೋಡಿದಾರಲ್ರಿ, ಈಗ 10 ತಿಂಗಳು ಒಂದು ವರ್ಷದಲ್ಲಿ ಮಾಡಿರೋದು ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು, ಅವ್ರದ್ದು ಫಸ್ಟ್ ಹೇಳಿ. ಅದು 10 ವರ್ಷ ಮಾಡಿರೋದನ್ನು ಸುತ್ತ ಬಂದು ನೋಡಲಿ ಅವರು, ಅವಾಗ ಗೊತ್ತಾಗುತ್ತೆ. ಎಲ್ಲ Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.